ಶ್ರೀಮಂತರಿಂದ ಹಿಡಿದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿವರೆಗೂ ಸೌದೆ ಬಂದು ತಗೊಂಡೋಗ್ತಾ ಇದ್ದಾರೆ. ಅಂದರೆ ಈಗ ತುಂಬ ಬೇಡಿಕೆ ಜಾಸ್ತಿ ಆಗಿದೆ ಸರ್. ಹಿಂದಿನ ಕಾಲದಲ್ಲಿ 1 to ಡಬಲ್ ರೇಟು, ಇನ್ನು ತ್ರಿಬಲ್ ರೇಟ್ ಆದ್ರೂ ತಗೊಂಡೋಗ್ತಾರೆ ಜನಗಳು. ಆ ರೀತಿ ಆಗ್ಬಿಟ್ಟಿದೆ. ಕಾರಣ ಏನು ಅಂದರೆ ಈಗ ಯುದ್ಧ ಆಗ್ತಾ ಇದೆ, ಇನ್ನು ಇರಾನು ಅದೆಲ್ಲೆಲ್ಲೋ ಏನೇನೋ ಜಗಳಗಳೆಲ್ಲ ಆಗ್ತಿದೆಯಲ್ಲ. ಆದರೆ ಈಗ ನೋಡಿದ್ರೆ ಈಗ ಒಂದು ವಾರದಿಂದ ಈ ಜೀವನ ಮಾಡೋದೇ ಒಂದು ಕಷ್ಟ ಆಗ್ಬಿಟ್ಟೈತೆ. ಹಂಗಾಗಿ ಈಗ ಎಲ್ಲ ಜನಗಳು ಚೇಂಜ್ ಆಗ್ಬಿಟ್ಟಿದ್ದಾರೆ. ಹಳೆ ಕಾಲದ್ದು ಪರಿಸ್ಥಿತಿನೇ ಈಗ ಬರ್ಬೋದು ಹೆಚ್ಚು ಕಮ್ಮಿ. ಈಗ ಇನ್ನೊಂದು ತಿಂಗಳು ಕಳೆದ್ರೆ ಸೇಮು ಈಗಿನಿರೋ ಜನ್ರೇಷನ್ ಎಲ್ಲ ಹಳೆ ಕಾಲಕ್ಕೆ ಫೋರ್ಟ್ ಆಗ್ತಾರೆ. ಹಾಗಾಗಿ ಏನು ಹೇಳಬೇಕು ಅಂದರೆ ಈಗ ಸೌದೆ ಎಲ್ಲ ಚೆನ್ನಾಗಿ ಬೇಡಿಕೆ ಆಗ್ತಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಜನಗಳೆಲ್ಲ ಒಂದು ಹಂತಕ್ಕೆ ಬಂದು ಈಗ ಹಳೇದನ್ನ ಯಾವತ್ತೂ ನಾವು ಎಷ್ಟೇ ಮುಂದುವರೆದ್ರೂ ನಾವು ಹಳೇದನ್ನ ಮರಿಬಾರ್ದು ಅನ್ನೋ ಒಂದು ನೆನಪನ್ನ ಮೂಡಿಸ್ತಾ ಇದೆ. ಎಲ್ಲ ಕಡೆ ಗ್ಯಾಸ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ರೆಸ್ಟೋರೆಂಟ್ಸ್ಗಳಿರ್ಬೋದು, ಒಂದಿಷ್ಟು ಕಮರ್ಷಿಯಲ್ ಬಳಕೆದಾರರಿರ್ಬೋದು, ಎಲ್ಲರೂ ಕೂಡ ಈಗ ಸೌದೆಗಳತ್ತ ಮುಗಿಯ ಬಿದ್ದಿರುವಂಥದ್ದು. ಸೌದೆ ಡಿಪೋಗಳಲ್ಲಿ ಭಾಳಷ್ಟು ಡಿಮ್ಯಾಂಡ್ ಕೂಡ ಆಗ್ತಿದೆ ಸೌದೆಗಳಿಗೆ. ಯಾಕೆಂದರೆ ಈಗಾಗಲೇ ಸಾಕಷ್ಟು ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತು ಬುಕ್ಕಿಂಗ್ ಕೂಡ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಜೊತೆಗೆ ಒಂದಿಷ್ಟು ಹೋಟೆಲ್ಸ್ಗಳನ್ನು ಕೂಡ ಬಂದ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೂ ಕೂಡ ಮಾಲೀಕರು ನಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸೌದೆ ಒಲೆ ಹತ್ತವ್ರು ಎಲ್ಲರೂ ಕೂಡ ಮುಖ ಮಾಡಿರುವಂಥದ್ದು. ಸಾಕಷ್ಟು ಹೋಟೆಲ್ನವ್ರು ಈಗಾಗಲೇ ಸೌದೆಗಳನ್ನ ಖರೀದಿ ಮಾಡುವಂಥ ನಿಟ್ಟಿನಲ್ಲಿ ಸೌದೆ ಡಿಪೋಗಳಿಗೆ ಬರ್ತಾ ಇದ್ದಾರೆ. ಹಿಂದೆ ಇದ್ದಂತಹ ರೇಟ್ಗೂ ಈಗಿದ್ದಂತಹ ರೇಟ್ಗೂ ಭಾಳ ಅಜ್ಗಜಾಂತರ ಡಬಲ್ ಕೂಡ ಆಗಿರುವಂಥದ್ದು. ಹಿಂದೆ ಒಂದು ಮನೆಗೆ 30 ರೂಪಾಯಿ ಇತ್ತು, ಆದರೆ ಇವತ್ತು ಸೌದೆ ಡಿಪೋಗಳಲ್ಲಿ ಒಂದು ಮನೆಗೆ ಎಷ್ಟು ಅಂತ ಕೇಳಿದಂಥ ಸಂದರ್ಭದಲ್ಲಿ ಮಣ 60 ರೂಪಾಯಿ ಅಂತ ಕೂಡ ಈಗಾಗಲೇ ಹೇಳಲಾಗ್ತಿದೆ. ನೋಡ್ಬೋದು, ತೂಕದ ಗಟ್ಟಲೆ ಅದನ್ನು ಕೊಡತಕ್ಕಂತಹ ನಿಟ್ಟಿನಲ್ಲಿ ಈಗಾಗಲೇ ಸೌದೆ ಡಿಪೋಗಳು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಹಿಂದೆ ಭಾಳಷ್ಟು ಕಮ್ಮಿ ಇತ್ತು. ಅಂದರೆ 30 ರೂಪಾಯಿ ಕೊಡುವಂತಹ ಸಂದರ್ಭದಲ್ಲಿ ಇದಕ್ಕೆ ಯಾವುದೇ ರೀತಿಯಂಥ ವ್ಯಾಲ್ಯೂಸ್ ಇರಲಿಲ್ಲ. ಅಂದರೆ ಒಂದಿಷ್ಟು ಜನ ತೊಗೊಂಡೋಗ್ತಿದ್ರು ರೆಗ್ಯುಲರ್ ಕಸ್ಟಮರ್ಸು. ಆದರೆ ಇವತ್ತು ಸಾಕಷ್ಟು ಪ್ರತಿಷ್ಠಿತ ಹೋಟೆಲ್ಸ್ಗಳಂತ ಏನು ಕರಿತೀವಿ, ಅವ್ರುಗಳೆಲ್ಲರೂ ಕೂಡ ಈಗ ಒಂದಿಷ್ಟು ಈ ಸೌದೆಗಳನ್ನ ಖರೀದಿ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಹೋಟೆಲ್ಗಳು ಬಂದಾಗಬಾರ್ದು ಅಂತೇಳಿ ಯಾರ್ಯಾರು ವಾಣಿಜ್ಯ ಬಳಕೆಗೆ ಇದನ್ನು ಉಪಯೋಗಿಸ್ತಾರೋ ಅವರೆಲ್ಲರೂ ಕೂಡ ಸೌದೆಗಳನ್ನ ಉಪಯೋಗಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಒಂದೊಂದು ಮನೆಗೆ ಡಬಲ್ ರೇಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸೌದೆ ಡಿಪೋ ಮಾಲೀಕರುಗಳು ಕೂಡ ಮುಂದಾಗ್ತಾ ಇದ್ದಾರೆ. ಯಾಕೆಂದರೆ ಹಿಂದೆ ಅದನ್ನು ಕೇಳೋರೇ ಇರಲಿಲ್ಲ, ಅಷ್ಟು ಮಟ್ಟಿಗೆ ಇದರ ವ್ಯಾಪಾರ ಕಮ್ಮಿ ಆಗಿತ್ತು. ಅದೇ ಇವತ್ತು ಗ್ಯಾಸ್ ಪ್ರಾಬ್ಲಮ್ ಆಗಿ ಎಲ್ಲ ಹೋಟೆಲ್ ಮಾಲೀಕರಿರ್ಬೋದು, ವಾಣಿಜ್ಯ ಬಳಕೆದಾರರಿರ್ಬೋದು, ಅವರೆಲ್ಲರೂ ಕೂಡ ಈ ಒಂದು ಸೌದೆಗಳನ್ನ ಖರೀದಿ ಮಾಡೋ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿದ್ದಾರೆ. ಇನ್ನು ಸೌದೆ ವ್ಯಾಪಾರ ಮಾಡ್ತಕ್ಕಂತಹ ಮಾಲೀಕರುಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಎಷ್ಟು ಏನು ಸೌದೆಗೆ ಎಷ್ಟು ದುಡ್ಡು ಎಲ್ಲವನ್ನು ಕೂಡ ನಾನು ಕೇಳಿ ನೋಡ್ತೀನಿ. ಯಾವುದು ಸರ್ ಇದು ಡಿಪೋ? ಶ್ರೀ ಎಂಟರ್ಪ್ರೈಸಸ್ ಅಂತ. ಮೊದಲಕ್ಕಿಂತ ಸರ್ ಈಗ ಗ್ಯಾಸ್ಗಿಂತ ಈಗ ಸೌದೆನೇ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಂದು ಹೋಟೆಲಿಂದ ಹಿಡಿದು ಮನೆವರೆಗೂ ಎಲ್ಲ ಸೌದೆ ಬಳಕೆ ಜಾಸ್ತಿ ಆಗ್ತಾ ಇದೆ. ನಮಗೂ ಚೆನ್ನಾಗೆಲ್ಲ ವ್ಯಾಪಾರ ಆಗ್ತಾ ಇದೆ. ಒಂದು ಮಣ ಸೌದೆ 30 ರೂಪಾಯಿ ಇರೋದು ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಈಗ 60 ರೂಪಾಯಿ ಆಗಿದ್ರು ಸಹ ಚೆನ್ನಾಗೆ ಬೇಡಿಕೆಯಿಂದ ಚೆನ್ನಾಗಿ ವ್ಯಾಪಾರ ಎಲ್ಲ ಆಗ್ತಾ ಇದೆ. ಸುಮಾರು ಜನ ಗಿರಾಕಿಗಳೆಲ್ಲ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಹೀಗೆ 1 ತಿಂಗಳು 2 ತಿಂಗಳು ಕಳೆದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಹೇಳೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಹಿಂದೆ ಎಲ್ಲ ಅವಾಗೆಲ್ಲ ಸೌದೆ ಬಳಕೆ ಜಾಸ್ತಿ ಮಾಡ್ತಾಯಿದ್ರು, ಈಗ ಕಮ್ಮಿ ಮಾಡಿದರು. ಯಾವಾಗ ಗ್ಯಾಸ್ ಬಳಕೆ ಎಲ್ಲ ಜಾಸ್ತಿ ಆಯಿತೋ ಆದ್ದರಿಂದ ಈಗ ಸೌದೆ ಬೇಡಿಕೆ ಮತ್ತೆ ಜಾಸ್ತಿ ಆಗಿದೆ. ಈಗ ಕಳೆದ 3-4 ದಿನಗಳಿಂದ ಪ್ರಾಬ್ಲಮ್ ಆಗಿರೋದು. ಯಾಕೆಂದರೆ ಇರಾನ್ ಇಸ್ರೇಲ್ ಯುದ್ಧ ಆಗ್ತಾ ಇದೆಯಲ್ಲ, ಅಲ್ಲಿ ತೈಲ ಕಂಪ್ನಿಗಳು ಗ್ಯಾಸ್ನ ಸಪ್ಲೈ ಮಾಡ್ತಾ ಇಲ್ಲ, ಹೀಗಾಗಿ ಪ್ರಾಬ್ಲಮ್ ಆಗಿದೆ. ಸೊ ಇವತ್ತಿನ ರೈಟ್ ಎಷ್ಟಿದೆ ಸೌದೆಗಳಲ್ಲಿ ಅಂತ, ಹಿಂದೆ ಎಷ್ಟಿತ್ತು ಇವಾಗ ಎಷ್ಟಿದೆ ಅಂತ? ಸರ್ ಈಗ ಟನ್ ಲೆಕ್ಕ ಹೋದರೆ 4000ದಿಂದ 6000 ತನಕ ಇದೆ. ಇನ್ನು ಒಂದು ತಿಂಗಳಲ್ಲಿ 8000 9000 ಈ ರೀತಿಯೂ ಆಗ್ಬೋದು. ಈಗ ಆಗ್ಬಿಟ್ಟು ಬರೀ ಮನೆಗಳಿಗೆ ಅಂತ ಏನು ಯೂಸ್ ಮಾಡ್ತಾ ಇಲ್ಲ, ಒಳ್ಳೊಳ್ಳೆ ಪೇಪರ್ ಫ್ಯಾಕ್ಟ್ರಿಗಳಾಗಿರ್ಬೋದು, ಆಯಿಲ್ ಫ್ಯಾಕ್ಟ್ರಿಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಅದು ಬಿಟ್ಟರೆ ಈ ಪ್ಲೇವುಡ್ ಕಂಪ್ನಿಲಿ ರೆಸ್ಟೋರೆಂಟು ಆ ಥರ ಎಲ್ಲ ತುಂಬ ಬಳಕೆ ಆಗ್ತಾ ಇದೆ ಸರ್. ಈಗ ನಮಗೂ ಎಲ್ಲ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಈಗ ಸೌದೆಗೆ ಫುಲ್ ಡಿಮ್ಯಾಂಡ್ ಬಂದಿರೋದು ಯಾವತ್ತಿಂದ ಸರ್? ಈಗ ಒಂದು ಹೆಚ್ಚು ಕಮ್ಮಿ ಒಂದು 3 ದಿನ 1 ವಾರ ಆಗಿದೆ ಸರ್. ಅವಾಗಿಂದ ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಯಾರೂ ಹೋಗ್ತಾ ಇರಲಿಲ್ಲ, ಯಾಕೆಂದರೆ ಬಿಸಿಲು ಜಾಸ್ತಿ ಇದೆ. ಹಾಗಾಗಿ ಎಲ್ಲ ಮನೇಲಿ ಸೋಲಾರ್ ಗೈಲಾರ್ ಅದು ಇದು ಅಂತ ಬಳಸ್ಕೋತಾ ಇದ್ರು. ಕರೆಂಟ್ ಬೆಲೆನೂ ಜಾಸ್ತಿ ಆಯಿತು, ಗ್ಯಾಸ್ ಬೆಲೆನೂ ಜಾಸ್ತಿ ಆಯಿತು. ಹಾಗಾಗಿ ಪ್ರತಿಯೊಬ್ಬರು ಶ್ರೀಮಂತರಿಂದ ಹಿಡಿದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿವರೆಗೂ ಸೌದೆ ಬಂದು ತೊಗೊಂಡೋಗ್ತಾ ಇದ್ದಾರೆ. ನಮಗೂ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಏನು ಕಟ್ ಸೈಜ್ ಎಲ್ಲ ವ್ಯಾಪಾರ ಇಲ್ಲ ಅಂದ್ರೂ ಸೌದೆ ಮಾತ್ರ ಚೆನ್ನಾಗಿ ವ್ಯಾಪಾರ ಎಲ್ಲ ಆಗ್ತಾ ಇದೆ. ಅಂದರೆ ಹಿಂದೆ ಎಲ್ಲ ಸೌದೆನ ಒಂದು ಮನೆಗೆ 30 ರೂಪಾಯಿ ಕೊಡ್ತಾ ಇದ್ರಿ, ಇವತ್ತು ಒಂದು ಮನೆಗೆ 60 ರೂಪಾಯಿಂದ 100 ರೂಪಾಯಿವರೆಗೂ ತೊಗೊಂಡೋಗ್ತಾ ಇದ್ದಾರೆ ಸರ್. ಅದರಲ್ಲೂ ಬೇರೆ ಗಟ್ಟಿ ಸೌದೆ ಅಂತಲೂ ಇದೆ, ಅದು ಗಿಜ್ಲು ಆಗುತ್ತೆ, ಜೊತೆಗೆ ನಿಧಾನವಾಗಿ ಉರಿಯುತ್ತೆ. ಈಗ ಮಾಮೂಲಿ ಸ್ಮೂತ್ ಮರ ಅಂದರೆ ಆಲ, ಗೋಣಿ, ಬಸ್ರಿ, ಹತ್ತಿ ಇಂಥವೆಲ್ಲ 60 ರೂಪಾಯಿ ಕೊಟ್ಟು ತೊಗೊಂಡೋಗ್ತಾರೆ. ಅಂದರೆ ಈಗ ತುಂಬ ಬೇಡಿಕೆ ಜಾಸ್ತಿ ಆಗಿದೆ ಸರ್. ಹಿಂದಿನ ಕಾಲದಲ್ಲಿ 1 to ಡಬಲ್ ರೇಟು, ಇನ್ನು ತ್ರಿಬಲ್ ರೇಟ್ ಆದ್ರೂ ತಗೊಂಡೋಗ್ತಾರೆ ಜನಗಳು. ಆ ರೀತಿ ಆಗ್ಬಿಟ್ಟಿದೆ. ಕಾರಣ ಏನು ಅಂದರೆ ಈಗ ಕರೆಂಟ್ ಬಿಲ್ಲು ಜಾಸ್ತಿ ಆಯಿತು, ಯುದ್ಧ ಆಗ್ತಾ ಇದೆ, ಇನ್ನು ಇರಾನು ಅದೆಲ್ಲೆಲ್ಲೋ ಏನೇನೋ ಜಗಳಗಳೆಲ್ಲ ಆಗ್ತಿದೆಯಲ್ಲ, ಹಂಗಾಗಿ ಏನೇನೋ ಆಗ್ತಾ ಇದೆ. ಹಿಂದಿನ ಕಾಲದಲ್ಲೆಲ್ಲ ಯಾವ ದುಡ್ಡು ಕೊಡ್ತಾ ಇರಲಿಲ್ಲ, ಏನು ಕೊಡ್ತಿರ್ಲಿಲ್ಲ.
ಎಲ್ಲ ಆರಾಮಾಗಿ ಕಾಡಲ್ಲೋ ಗೀಡಲ್ಲೋ ಊರಲ್ಲೋ ಹೊಲದಲ್ಲೋ ಹೋಗಿ ಸೌದೆ ಸೊಪ್ಪು ತಂದ್ಕೊಂಡು ಜೀವನ ಮಾಡ್ತಾಯಿದ್ರು. ಆದರೆ ಈಗ ನೋಡಿದ್ರೆ ಈಗ ಒಂದು ವಾರದಿಂದ ಈ ಜೀವನ ಮಾಡೋದೇ ಒಂದು ಕಷ್ಟ ಆಗ್ಬಿಟ್ಟೈತೆ. ಹಂಗಾಗಿ ಈಗ ಎಲ್ಲ ಜನಗಳು ಚೇಂಜ್ ಆಗ್ಬಿಟ್ಟಿದ್ದಾರೆ. ಹಳೆ ಕಾಲದ್ದು ಪರಿಸ್ಥಿತಿನೇ ಈಗ ಬರ್ಬೋದು ಹೆಚ್ಚು ಕಮ್ಮಿ. ಈಗ ಇನ್ನೊಂದು ತಿಂಗಳು ಕಳೆದ್ರೆ ಸೇಮು ಈಗಿನಿರೋ ಜನ್ರೇಷನ್ ಎಲ್ಲ ಹಳೆ ಕಾಲಕ್ಕೆ ಫೋಟ್ ಹಾಕ್ತಾರೆ. ಹಾಗಾಗಿ ಏನು ಹೇಳಬೇಕು ಅಂದರೆ ಈಗ ಸೌದೆ ಎಲ್ಲ ಚೆನ್ನಾಗಿ ಬೇಡಿಕೆ ಆಗ್ತಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಜನಗಳೆಲ್ಲ ಒಂದು ಹಂತಕ್ಕೆ ಬಂದು ಈಗ ಹಳೇದನ್ನ ಯಾವತ್ತೂ ನಾವು ಎಷ್ಟೇ ಮುಂದುವರೆದ್ರೂ ನಾವು ಹಳೇದನ್ನ ಮರಿಬಾರ್ದು ಅನ್ನೋ ಒಂದು ನೆನಪನ್ನ ಮೂಡಿಸ್ತಾ ಇದೆ. ಈ ಥರ ಯುದ್ಧಗಳು ಜಗಳಗಳು ಫೈಟ್ಗಳೆಲ್ಲ ಆಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಇನ್ನು ಕಾದು ಮುಂದೆ ಏನಾಗುತ್ತೆ ಅಂತ.